ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅಶ್ವಮೇಧಿಕ ಪರ್ವದ ಈ 15 ಅಥವಾ 16ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕ, ರಮೇ ಚಾಹಂ ತ್ವಯಾ ಸಾರ್ಧಂ ಅರಣ್ಯೇಷ್ವಪಿ ಪಾಂಡವ ಕಿಮು ಯತ್ರ ಜನೋಯಂ ವೈ ಪ್ರಥಾ ಚಾಮಿತ್ರ ಕರ್ಷಣ, 18 ಅಥವಾ 17ನೇ ಶ್ಲೋಕ. ಅದು ಅದರ ಕುರಿತಾಗಿ ಕಳೆದ ದಿವಸ ಏನು ಹೇಳಿದ್ದೆ ಅದರ ಕುರಿತಾಗಿ ಮತ್ತೊಂದಿಷ್ಟು ವಿವರಗಳನ್ನು ಹೇಳ್ತೇನೆ, ತಾವು ಅದನ್ನು ಗಮನಿಸಬೇಕು. ಲಕ್ಷಾಲಂಕಾರದಲ್ಲಿ ಕೇನವಾಹಂ ತ್ವಯಾ ಸಾರ್ಧಂ ಅರಣ್ಯೇಷ್ವಿಹ ಪಾಂಡವ ಕಿಮು ಯತ್ರ ಜನೋಯಂ ವೈ ವೃಥಾಚ ಮಿತ್ರಕರ್ಷಣ ಅಂತ ಪಾಠ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದೆ. ಅದಕ್ಕೆ ಅವರು ಅರ್ಥ ಬರೆಯುವಾಗ ಕೇನವಾ ಅಹಂ ತ್ವಯಾ ಸಾರ್ಧಂ ಇತ್ಯತ್ರ, ಇದಿಷ್ಟು ಮಹಾಭಾರತದ ವಾಕ್ಯಗಳು. ಇತ್ಯತ್ರ ಅಯಂ ಧರ್ಮರಾಜ, ಈ ಧರ್ಮರಾಜ ಮುಂದೆ ಕಿಮು ಯತ್ರ ಜನೋ ಎಂ ವೈ ಎಂಬಲ್ಲಿ ಅಯಂ ಅಂತಿದೆಯಲ್ಲ, ಅಯಂ ಎಂಬ ಶಬ್ದದಿಂದ ಧರ್ಮರಾಜನನ್ನ ತಗೊಳ್ಬೇಕು. ಹಿಂದಿನ ಶ್ಲೋಕದಲ್ಲಿ ಭುಂಕ್ತೆ ಧರ್ಮಸುತೋ ರಾಜ ಅಂತ ಧರ್ಮರಾಜನ ಬಗ್ಗೆನೇ ಬಂದಿದೆ. ಯತ್ರ ಅಂದ್ರೆ ಜೂಜಾಟದಲ್ಲಿ, ಕಿಮು ಯತ್ರ ಜನೋ ಎಂ ವೈ, ಯತ್ರ ಎಂಬಲ್ಲಿ ಜೂಜಾಟ ಅಂತ ಅರ್ಥ ತಗೊಳ್ಬೇಕು. ಸ್ವಯಂ ಪ್ರಾಕ್ ಜಿತಃ, ಮೊದಲು ತಾನು ಸೋತು ಹೋಗಿದ್ದ. ತಮ್ ಅಕ್ಷಂ, ಅದೇ ಜೂಜಾಟವನ್ನ ಅರಣ್ಯೇಶ್ವಪಿ, ಅರಣ್ಯದಲ್ಲಿಯೂ ಕೂಡ ತ್ವಯಾವ ಕೇನವ ಸಾರ್ಧಂ, ನಿನ್ನ ಜೊತೆಗಾದರೂ ಮತ್ತಾರ್ದ ಜೊತೆಗಾದರೂ ಕರೋತಿ, ಆಡ್ತಾನೆ. ಉತ ಅಥವಾ ವೃಥಾವ ತಿಷ್ಠತಿ, ಆಡದೇನೆ ಹಾಗೆ ಇದ್ದು ಬಿಡ್ತಾನಾದ್ರೂ ಕೂಡ, ಇದ್ದು ಬಿಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೀಗದರ ಆ ಒಂದು ವ್ಯಾಖ್ಯಾನವನ್ನ ಲಕ್ಷಾಲಂಕಾರದಲ್ಲಿ ಮಾಡಿದ್ದಾರೆ. ವೃಥಾವ ತಿಷ್ಠತಿ ಇತಿ ಕೇಶವ ಕಥಯಾಮಾಸ. ಕೃಷ್ಣ ಹೀಗೆ ಆ ಅರ್ಜುನನಿಗೆ ಉತ್ತರ ಹೇಳಿದ ಅಂತ ಅದರ ಅಭಿಪ್ರಾಯ. ಯದ್ವಾ ಆ ವಾಕ್ಯಕ್ಕೆ ಮತ್ತೊಂದು ವ್ಯಾಖ್ಯಾನ ಮಾಡಬೇಕು ಅಂತ ಕಾಣಿಸಿದೆ ಲಕ್ಷಾಲಂಕಾರಕಾರರಿಗೆ. ಅದಕ್ಕಾಗಿ ಯದ್ವಾ ಅಂತ ಮತ್ತೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಅಕ್ಷಕ್ರೀಡಾಂ ಕರವಾಮಿ ಇತಿ ಪಾರ್ಥೇನ ಉಕ್ತಃ ಕೃಷ್ಣ, ಜೂಜಾಟ ಆಡೋಣ ಬಾರೋ ಅಂತ ಅರ್ಜುನ ಕೃಷ್ಣನನ್ನು ಕರೆದಾಗ ಪ್ರತ್ಯಾಹ, ಆಗ ಕೃಷ್ಣ ಉತ್ತರ ಹೇಳಿದ, ಅರಣ್ಯೇಶು ತ್ವಯಾ ಸಾರ್ಧಂ ಲೀಲೆಯ ಸಂಚರಣ ಸಮಯೇಪಿ, ಅರಣ್ಯದಲ್ಲಿ ನಿನ್ನ ಜೊತೆಗೆ ಸಂಚಾರ ಮಾಡ್ತಾ ಇರುವಾಗ ತ್ವಯಾ ಸಾರ್ಧಂ ಅಕ್ಷ ಕ್ರೀಡಾಂ ಕೇನವಾ ಕಾರಣೇನ, ನಿನ್ನ ಜೊತೆಗೆ ಅಕ್ಷ ಕ್ರೀಡೆಯನ್ನು ನಾನು ಯಾಕೆ ಆಡಲಿ, ನಕೇನಾಪಿ, ಯಾವ ಕಾರಣದಿಂದಲೂ ಆಡುವುದು ಸಾಧ್ಯವಿಲ್ಲ. ಸರ್ವಾಪಿ ಕ್ರೀಡಾ ಅಸ್ತು ಇಯಮೇಕಾ ಮಾಸ್ತು, ಬೇರೆ ಯಾವ ಆಟವನ್ನಾದರೂ ಆಡೋಣ, ಇದೊಂದು ಆಟವು ಮಾತ್ರ ಬೇಡ ಅಂತ ಅದರ ತಾತ್ಪರ್ಯ. ಲಕ್ಷಾಲಂಕಾರಕಾರರಿಗೆ ಅಲ್ಲಿ ಎರಡು ಅರ್ಥಗಳನ್ನು ಹೇಳುವಂತಹ ಉದ್ದೇಶ ಇದೆ. ಎರಡು ಅರ್ಥಗಳು ಅನುಚಿತವಾದ ಅರ್ಥಗಳೇ, ಆ ವಿಷಯ ಬೇರೆ, ಅಂತೂ ಎರಡು ಅರ್ಥಗಳನ್ನು ಹೇಳುವಂಥ ತಾತ್ಪರ್ಯ ಅವರಿಗಿದೆ. ಈ ಲಕ್ಷಾಲಂಕಾರದಿಂದ ಯುಕ್ತವಾದಂತಹ ಪಾಠವನ್ನು ಸಂಪಾದನೆ ಮಾಡಿದವರೊಬ್ಬರು ಕೇನವಾಹಂ ತ್ವಯಾ ಸಾರ್ಧಂ, ಕೇನವಾ ಅಹಂ, ಅಹಂ ಅಂತೇನಿದೆಯಲ್ಲ, ಅಹಂ ಅಂದ್ರೆ ನಾನು ಅಂತ ಅರ್ಥ. ಆ ಅಹಂ ಎಂಬುದರ ಬದಲಾಗಿ ಅಕ್ಷಂ ಎಂಬುದಾಗಿ ಪಾಠ ಇದ್ದಿರಬೇಕು. ಕೇನವಾ ಅಕ್ಷಂ, ಅಹಂ ಅಂದ್ರೆ ನಾನು ಅಂತ ಅರ್ಥ ಆಗ್ತದೆ, ಅಕ್ಷ ಅಂದ್ರೆ ಜೂಜಾಟ ಅಂತ ಅರ್ಥ ಆಗ್ತದೆ. ಅಕ್ಷಂ ತ್ವಯಾ ಇತಿ ಲಕ್ಷಾಲಂಕಾರ ಪಾಠ ಸ್ಯಾತ್, ಲಕ್ಷಾಲಂಕಾರಕ್ಕೆ ಸಮ್ಮತವಾದ ಪಾಠ ಹೀಗಿದ್ದಿರಬೇಕು. ಅದಲ್ಲದೆ ಮುಂದಿನ ಅರ್ಧದಲ್ಲಿ ಕಿಮು ಯತ್ರ ಜನೋ ಎಂ ವೈ, ಜನ ಎಂಬಲ್ಲಿ ಜನ ಎಂಬುದರ ಬದಲಾಗಿ ಜಿತ ಅಂತಿದ್ದಿರಬೇಕು. ಜಿತ ಅಂದ್ರೆ ಸೋಲಿಸಲ್ಪಟ್ಟವನು. ಈ ಧರ್ಮರಾಜ ಹಿಂದೆ ಕೌರವಾದಿಗಳಿಂದ ಸೋಲಿಸಲ್ಪಟ್ಟವನು ಅಂತ ಹೀಗೆ ಪಾಠ ಇದ್ದಿರಬೇಕು. ವೃಥ ಅಂದ್ರೆ ವ್ಯರ್ಥವಾಗಿ ಅಂತ ಹೀಗೆ ಲಕ್ಷಾಲಂಕಾರ ಏನು ಶಬ್ದಗಳನ್ನು ಪ್ರಯೋಗ ಮಾಡಿದೆ ಆ ಪ್ರಯೋಗಕ್ಕನುಸಾರವಾಗಿ ಮಹಾಭಾರತದ ಪಾಠ ಹೀಗಿದ್ದಿರಬೇಕು ಅಂತ ಬರೆದಿದ್ದಾರಷ್ಟೆ. ಆದರೆ ಮಹಾಭಾರತದ ಪಾಠನೂ ಕೂಡ ಹಾಗೇನು ಯಾವುದೇ ಹಸ್ತಪ್ರತಿ ಯಾರಿಗೂ ಸಿಕ್ಕಿಲ್ಲ.
ಕೇನವಾ ಅಕ್ಷಂ ತ್ವಯಾ ಸಾಧ್ಯಂ, ಅಕ್ಷ ಎಂಬುದಾಗಿ ಶಬ್ದ ಪ್ರಯೋಗ ಮಾಡಿ ಮುಂದೆ ಜನೋ ಎಂಬುದು ಬದಲಾಗಿ ಚಿತೋ ಎಂಬುದಾಗಿ ಪಾಠ ಇರುವಂತಹ ಲಕ್ಷಾಲಂಕಾರವು ಕೂಡ ಯಾರಿಗೂ ಎಲ್ಲಿಯೂ ಸಿಕ್ಕಿಲ್ಲ. ಹೀಗಿದ್ದಿರಬಹುದು ಅಂತ ಊಹೆ ಮಾತ್ರ ಮಾಡಿದ್ದಾರಷ್ಟೆ. ಇದರಿಂದ ಅದು ಏನು ಗೊತ್ತಾಗ್ತದೆ, ಮೂಲತಃ ಆ ಒಂದು ಪಾಠ ಹೇಗಿತ್ತು ಅನ್ನೋದು ಆ ಲಕ್ಷಾಲಂಕಾರವನ್ನು ಸಂಪಾದನೆ ಮಾಡಿದವರಿಗೆ, ಅದನ್ನು ಅನುವಾದ ಮಾಡಿದವರಿಗೂ ಕೂಡ ಪೂರ್ಣವಾಗಿ ಅದನ್ನು ಊಹಿಸಲಿಕ್ಕಾಗಿಲ್ಲ. ಅದು ಲಕ್ಷಾಲಂಕಾರವನ್ನು ಏನಕ್ಕೇನು ಪ್ರಕಾರೇಣ ಸಮರ್ಥಿಸಬೇಕು, ಅದರಲ್ಲಿ ಇದ್ದಂತೆ ಅರ್ಥವನ್ನು ಹೇಳಬೇಕು ಅನ್ನುವ ಒಂದು ವಿಚಾರಧಾರೆಯಿಂದ ಅದಕ್ಕನುಸಾರವಾಗಿ ಅರ್ಥ ಮಾಡಿದ್ದಾರಷ್ಟೆ. ಲಕ್ಷಾಲಂಕಾರದ ಮೂಲ ವಾಕ್ಯಗಳಲ್ಲಿ 2 ಅರ್ಥಗಳನ್ನು ಹೇಳುವ ತಾತ್ಪರ್ಯ ಇದೆ ಈ ಶ್ಲೋಕಕ್ಕೆ ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಅನುವಾದ ಮಾಡುವವರು ಅದನ್ನು ಕೂಡ ಗಮನಿಸಿಲ್ಲ. ಆ ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಅರ್ಥ ಮಾಡಬೇಕು ಅಂತ ಹೊರಟು ಒಂದೇ ಅನುವಾದವನ್ನು ಮಾಡಿಟ್ಟಿದ್ದಾರೆ. ಈ ಧರ್ಮರಾಜನು ಅಕ್ಷಕ್ರೀಡೆಯಲ್ಲಿ ಸ್ವಯಂ ತಾನು ಮೊದಲು ಸೋತು ಅನಂತರ ಅರಣ್ಯಕ್ಕೆ ಆಗಮಿಸಿ ಅರಣ್ಯದಲ್ಲಿಯೂ ನಿನ್ನ ಜೊತೆಯಾಗಲಿ ಅಥವಾ ಬೇರೆಯವರ ಜೊತೆಯಾಗಲಿ ಅಕ್ಷಕ್ರೀಡೆಯನ್ನು ವ್ಯರ್ಥವಾಗಿ ಆಡುತ್ತಿದ್ದನು. ಅರಣ್ಯದಲ್ಲಿ ಲೀಲೆಯಿಂದ ಸಂಚರಿಸುವಾಗ ನಿನ್ನ ಜೊತೆಗೆ ಅಕ್ಷಕ್ರೀಡೆಯನ್ನು ಯಾವ ಉದ್ದೇಶದಿಂದಲೂ ಆಡದೆ ವಿನೋದದಿಂದಲೇ ಆಡಿದ್ದೇವೆ. ಆದರೆ ಇನ್ನು ಮುಂದೆ ಯಾವ ಕ್ರೀಡೆಯನ್ನಾದರೂ ಧರ್ಮರಾಜನು ಆಡಲಿ, ಅವನೊಂದಿಗೆ ಈ ಅಕ್ಷಕ್ರೀಡೆಯಲ್ಲಿ ಮಾತ್ರ ನೀನು ತೊಡಗಬೇಡ ಅಂತ ಹೀಗೆ ಇಡೀ ಶ್ಲೋಕಕ್ಕೆ ಒಂದೇ ಅರ್ಥವನ್ನೇ ಅನುವಾದ ಮಾಡೋರು ಮಾಡಿದ್ದಾರೆ. ಆದರೆ ಲಕ್ಷಾಲಂಕಾರದ ವಾಕ್ಯಗಳನ್ನು ನೋಡಿದರೆ ಅದರಲ್ಲಿ 2 ಅರ್ಥಗಳನ್ನು ಹೇಳುವಂತ ತಾತ್ಪರ್ಯ ಇದೆ. ಇದರಿಂದ ಎಲ್ಲದಿಂದ ಗೊತ್ತಾಗುವುದೇನು, ಲಕ್ಷಾಲಂಕಾರ ಏನು ಹೇಳಲಿಕ್ಕೆ ಹೊರಟಿದೆ ಅಂತ ಅನ್ನೋದು ಗೊಂದಲಮಯವಾಗಿಯೇ ಇದೆ. ಅದಕ್ಕಾಗಿಯೇ ಈ ತರ ಎಲ್ಲ ಸಾಹಸಗಳನ್ನ ಮಾಡಬೇಕಾಗಿದೆ. ಕೇನವಾಹಂ ತ್ವಯಾ ಸಾಧ್ಯಂ ಅಂತ ಲಕ್ಷಾಲಂಕಾರದ ವಾಕ್ಯಗಳಲ್ಲಿ ತ್ವಯಾವ ಕೇನ ಸಾಧ್ಯಂ ಕರೋತಿ, ತ್ವಯಾವ ಕೇನವಾ ಸಾಧ್ಯಂ ಕರೋತಿ, ನಿನ್ನ ಜೊತೆಗಾದ್ರೂ ಮತ್ತಾರ ಜೊತೆಗಾದ್ರೂ ಆಟವನ್ನ ಈ ಧರ್ಮರಾಜ ಹೇಗೆ ಆಡ್ತಾನೆ? ಯಾಕಂದ್ರೆ ಹಿಂದೆ ಅವನು ಸೋತ್ ಹೋಗಿದ್ದಾನೆ. ಎತ್ರ ಅಕ್ಷೇ ಸ್ವಯಂ ಪ್ರಾಕ್ ಜಿತಃ, ಅದೇ ಆಟವನ್ನ ಅರಣ್ಯದಲ್ಲಾದ್ರೆ ನಿನ್ನ ಜೊತೆ ಅರಣ್ಯದಲ್ಲಿಯೂ ಕೂಡ ನಿನ್ನ ಜೊತೆಗಾಗಲಿ ಬೇರೆಯವರ ಜೊತೆಗಾಗಲಿ ಸಾಧ್ಯಂ ಕರೋತಿ, ಆಡುತ್ತಾನೆ. ಉತ ಅಥವಾ ವೃಥಾವ ತಿಷ್ಠತಿ, ಸುಮ್ಮನೆ ಆದರೂ ಇರ್ತಾನೆ. ಇತಿ ಕೇಶವ ಕಥಯಾಮಾಸ, ಹೀಗೆ ಕೃಷ್ಣ ಹೇಳಿದ ಅಂತ ಅದರ ಅಭಿಪ್ರಾಯ. ಯದ್ವಾ ಅಕ್ಷ ಕ್ರೀಡಾಂ ಕರವಾಮ ಇತಿ ಪಾರ್ಥೇನ ಉಕ್ತ, ಜೂಜಾಟ ಆಡೋಣ ಬಾರೋ ಕೃಷ್ಣ ಅಂತ ಅರ್ಜುನ ಕೇಳಿದಾಗ ಆ ಜೂಜಾಟ ಒಂದು ಬಿಟ್ಟು ಬೇರೆ ಏನನ್ನಾದ್ರೂ ಆಡೋಣ ಅಂತ ಹೇಳಿದ ಕೃಷ್ಣ ಅಂತ ಇನ್ನೊಂದು ಅರ್ಥ ಬೇರೆ. ಅಲ್ಲಿ ವೃಥ ಅಂತ ಏನಿದೆಯಲ್ಲ, ವೃಥ ಅನ್ನೋದನ್ನ ಲಕ್ಷಾಲಂಕಾರ ಹೇಳಿರುವುದು ಹೀಗೆ, ನಿನ್ನ ಜೊತೆಗಾದ್ರೂ ಬೇರೆ ಯಾರ ಜೊತೆಗಾದ್ರೂ ಅಕ್ಷಕ್ರೀಡೆಯನ್ನ ಆಡ್ತಾನೆ. ಯಾಕಂದ್ರೆ ಆ ಲಕ್ಷಾಲಂಕಾರದ ವಾಕ್ಯ ಕಾಣಿಸುವುದು ಹಾಗೆ ಕಾಣಿಸ್ತದೆ. ಯತ್ರ ಅಕ್ಷೇ ಸ್ವಯಂ ಪ್ರಾಗ್ಜಿತ, ಹಿಂದೆ ತಾನು ಸೋತು ಹೋಗಿದ್ದಾನೆ. ತಮಕ್ಷಂ ಅರಣ್ಯೇಶ್ವಪಿ, ಅದೇ ಜೂಜಾಟವನ್ನ ಅರಣ್ಯದಲ್ಲೂ ಕೂಡ ತ್ವಯಾವ ಕೇನವಾ ಸಾಧ್ಯಂ ಕರೋತಿ, ನಿನ್ನ ಜೊತೆಗಾದ್ರೂ ಆಡ್ತಾನೆ ಅಥವಾ ಬೇರೆಯವ್ರ ಜೊತೆಗಾದ್ರೂ ಆಡ್ತಾನೆ. ಉತ ವೃಥಾವ ತಿಷ್ಠತಿ, ಆಡದೆ ಸುಮ್ಮನೆ ಆದರೂ ಇರ್ತಾನೆ. ಹೀಗೆ ಆ ವಾಕ್ಯ ಲಕ್ಷಾಲಂಕಾರದ ವಾಕ್ಯ ಕೇಳಿಸ್ತದೆ. ಅದನ್ನ ಅನುವಾದ ಮಾಡುವವರು ಆ ವ್ಯರ್ಥವಾಗಿ ಅಂತ ಅನ್ನೋದನ್ನ 2 ಅಂಶಗಳಿಗೂ ವ್ಯರ್ಥವಾಗಿ ಅಂತ ತಗೊಂಡ್ಬಿಟ್ಟಿದ್ದಾರೆ. ಜೂಜಾಟದಲ್ಲಿ ಹಿಂದೆ ತಾನು ಸೋತು ನಂತರ ಅರಣ್ಯಕ್ಕೆ ಆಗಮಿಸಿ ಅರಣ್ಯದಲ್ಲಿಯೂ ಕೂಡ ನಿನ್ನ ಜೊತೆಯಾಗಲಿ ಬೇರೆಯವ್ರ ಜೊತೆಗಾಗಲಿ ಅಕ್ಷಕ್ರೀಡೆಯನ್ನು ವ್ಯರ್ಥವಾಗಿ ಆಡ್ತಾ ಇದ್ದ ಅಂತ ವ್ಯರ್ಥವಾಗಿ ಅನ್ನೋದನ್ನ ನಿನ್ನ ಜೊತೆಗಾಗಲಿ ಅಥವಾ ಬೇರೆಯವ್ರ ಜೊತೆಗಾಗಲಿ ವ್ಯರ್ಥವಾಗಿ ಅನ್ನೋದನ್ನು ಸೇರಿಸಿಬಿಟ್ಟಿದ್ದಾರೆ ಅನುವಾದ ಮಾಡೋರು. ವ್ಯರ್ಥವಾಗಿ ಎಂಬ ಕ್ರಿಯಾ ವಿಶೇಷಣ ನಿನ್ನ ಜೊತೆಯಾಗಲಿ ಅಥವಾ ಬೇರೆಯವ್ರ ಜೊತೆಯಾಗಲಿ ಅನ್ನೋದಕ್ಕೆ ಅನ್ವಿತ ಆಗ್ತದೆ ಈ ಅನುವಾದ ಮಾಡುವವರ ಅಭಿಪ್ರಾಯದಲ್ಲಿ. ಆದರೆ ಲಕ್ಷಾಲಂಕಾರ ಮೂಲತಃ ಅಲ್ಲಿ ಹೇಳಿರುವುದು ತ್ವಯಾವ ಕೇನವಾ ಸಾಧ್ಯಂ ಕರೋತಿ, ನಿನ್ನ ಜೊತೆಗಾದ್ರೂ ಬೇರೆಯವ್ರ ಜೊತೆಗಾದ್ರೂ ಅಕ್ಷಕ್ರೀಡೆಯನ್ನು ಆಡ್ತಾನೆ ಈ ಯುಧಿಷ್ಠಿರ. ಉತ ಅಥವಾ ವೃಥಾವ ತಿಷ್ಠತಿ, ಆಡದೆ ಸುಮ್ಮನೆ ಆದ್ರೂ ಇರ್ತಾನೆ. ಏನ್ ಲಕ್ಷಾಲಂಕಾರ ಹೇಳಲಿಕ್ಕೆ ಹೊರಟಿದೆ, ಅದು ಹೇಳಲಿಕ್ಕೆ ಹೊರಟಿರುವುದೇ ಅಸಂಬದ್ಧವಾಗಿದೆ, ಆ ವಿಷಯ ಬೇರೆ. ಅದಕ್ಕೆ ಅನುಸಾರವಾಗಿ ಅನುವಾದ ಮಾಡಬೇಕು ಅಂತ ಹೊರಟವರು ಅನುಸಾರವಾಗಿ ಅನುವಾದ ಮಾಡುವುದರಲ್ಲೂ ಕೂಡ ವಿಫಲರಾಗಿದ್ದಾರೆ ಅನ್ನೋದನ್ನು ನೋಡಬೇಕು. ಹೀಗೆ ಅದನ್ನು ಅನುವಾದ ಮಾಡುವುದರಲ್ಲಿ ಆ ಲಕ್ಷಾಲಂಕಾರ ಹೇಳಿರುವಂತಹ 2 ಅರ್ಥಗಳಲ್ಲಿ ಮೊದಲನೇ ಅರ್ಥ ಏನಿದೆ, ಆ ಮೊದಲನೇ ಅರ್ಥಗಳಲ್ಲಿ 2 ಭಾಗ ಇವೆ. ವ್ಯರ್ಥವಾಗಿ ಅನ್ನುವುದು ಒಂದು ಭಾಗ ಬೇರೆ, ಅದಕ್ಕಿಂತ ಮುಂಚಿನ ಒಂದು ಭಾಗ ಬೇರೆ. ಆ 2 ಭಾಗಗಳನ್ನು ಗಮನಿಸಿದೆ 2 ಭಾಗಗಳಿಗೆ ಒಂದೇ ಅರ್ಥ ಹೇಳಿದ್ದಾರೆ.
ಮತ್ತೆ ಲಕ್ಷಾಲಂಕಾರ ಎರಡು ಅರ್ಥಗಳನ್ನೇ ಏನು ಪ್ರತ್ಯೇಕವಾಗಿ ಹೇಳಿದೆ, ಆ ಎರಡೂ ಅರ್ಥಗಳನ್ನು ಸೇರಿಸಿ ಒಂದೇ ಅರ್ಥವನ್ನೇ ಹೇಳಿಬಿಟ್ಟಿದ್ದಾರೆ. ಅದೆಲ್ಲವೂ ಕೂಡ ಹೀಗೆ ಅತ್ಯಂತ ಗೊಂದಲಕ್ಕೆ ಕಾರಣ ಆಗಿದೆ. ಯಾವ ಹಸ್ತಪ್ರತಿಗಳನ್ನು ನಾವು ಅನುಸರಿಸ್ತೇವಲ್ಲ, ಆ ಹಸ್ತಪ್ರತಿಗಳನ್ನು ಅನುಸರಿಸುವಾಗ ಅವು ಎಷ್ಟು ಶುದ್ಧವಾಗಿವೆ, ಶುದ್ಧವಾಗಿಲ್ವೋ ಅಂತ ಅನ್ನೋದನ್ನೆಲ್ಲ ಗಮನಿಸಬೇಕು. ಈಗಿಲ್ಲಿ ಆದ ದೊಡ್ಡ ಸಮಸ್ಯೆ ಹೀಗಿದೆ. ಯಾವುದಾದ್ರೂ ದೃಷ್ಟಿಯಿಂದ ಲಕ್ಷಾಲಂಕಾರದಲ್ಲಿ ವರ್ಣಿತವಾದಂತಹ ಅರ್ಥವನ್ನು ಸಮರ್ಥನೆ ಮಾಡಲೇಬೇಕು ಅಂತ ಮಾಡಿದಂತಹ ಪ್ರಯತ್ನ ಇದು. ಆ ಪ್ರಯತ್ನಕ್ಕಾಗಿ ಸರಿಯಾದಂಥ ಪಾಠವೂ ಆ ಲಕ್ಷಾಲಂಕಾರಕ್ಕೆ ಅನುಗುಣವಾದಂಥ ಪಾಠ ಎಲ್ಲಾದರೂ ಸಿಗಬೇಕಲ್ಲ. ಲಕ್ಷಾಲಂಕಾರ ಯಾವ ಪರಿಸರದಲ್ಲಿ ರಚಿತ ಆಗಿತ್ತೋ, ಉಡುಪಿಯ ಪರಿಸರದಲ್ಲಿ, ಅದಕ್ಕೆ ಸರಿಯಾಗಿ ಪಾಠವೂ ಕೂಡ ಸಿಕ್ಕಿಲ್ಲ. ಸಿಗದೇ ಇರುವುದು ಮತ್ತೊಂದು ಸಮಸ್ಯೆಗೆ ಅವರಿಗೆ ಕಾರಣ ಆಗಿದೆ. ಆದ್ದರಿಂದ ಮೂಲ ಪಾಠವನ್ನು, ಮಹಾಭಾರತದ ಮೂಲ ಪಾಠವನ್ನು, ಲಕ್ಷಾಲಂಕಾರವನ್ನು ಹೊಂದಿಸುವುದೇ ದೊಡ್ಡ ಸಮಸ್ಯೆ ಆಗಿದೆ. ಏನಾದರೂ ಲಕ್ಷಾಲಂಕಾರವನ್ನು ಕೈ ಬಿಡಬಾರದು ಅಂತ ಧೋರಣೆ ಬೇರೆ. ಅದಕ್ಕಾಗಿ ಎಲ್ಲ ಗೊಂದಲಗಳು ಆಗಿವೆ. ನಾನು ಈ ಹಿಂದೆ ಕೂಡ ಅದನ್ನ ಅನೇಕ ಬಾರಿ ಹೇಳಿದ್ದೇನೆ. ಈಗಲೂ ಅದನ್ನು ಮತ್ತೊಂದು ಬಾರಿ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಯಾಕಂದ್ರೆ ಮಹಾಭಾರತದ ಬೇರೆ ಬೇರೆ ಪಾಠಗಳು, ಬೇರೆ ಬೇರೆ ಪ್ರಸಂಗಗಳು, ಅದನ್ನೆಲ್ಲ ವಿಮರ್ಶೆ ಮಾಡಿ ಬಹಳ ಹಿಂದೆ ಅನೇಕ ದಿವಸಗಳೇ ಕಳೆದು ಹೋಗಿವೆ, ಅನೇಕ ವರ್ಷಗಳೇ ಕಳೆದು ಹೋಗಿವೆ. ಒಂದು ಯಾವುದೇ ಮುದ್ರಿತ ಪುಸ್ತಕ, ಅದು ಇತ್ತೀಚಿನವರಿಂದ ಮುದ್ರಿತವಾಗಿರಲಿ ಅಥವಾ ಈ ಹಿಂದೆ ಕೆಲವು ಶತಮಾನಗಳ ಹಿಂದೆ, ಕೆಲವು ದಶಕಗಳ ಹಿಂದೆ ಯಾರಿಂದಲೇ ಕೈಯಿಂದ ಲಿಖಿತವೇ ಆಗಿರಲಿ, ಅದೆಲ್ಲದರಲ್ಲೂ ಕೂಡ ಅನೇಕ ತಪ್ಪುಗಳಿರಬಹುದು ಅನ್ನುವುದನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಅದು ಯಾವುದನ್ನು ಗಮನಿಸದೇ ಇದ್ದಾಗ ಇಂಥ ಸಮಸ್ಯೆಗಳಾಗ್ತವೆ. ಆಚಾರ್ಯರ ಸರ್ವಮೂಲದಲ್ಲಿಯೂ ಕೂಡ 100% ಎಲ್ಲವೂ ವಿಶ್ವಾಸಾರ್ಹವಾಗಿದೆ ಅನ್ನುವ ಪರಿಸ್ಥಿತಿ ಇವತ್ತಿಲ್ಲ. ಆಚಾರ್ಯ ತಪ್ಪು ಹೇಳಿದ್ದಾರೆ ಅಂತ ಹೇಳ್ತಿಲ್ಲ. ಆಚಾರ್ಯರ ಹೆಸರಿನಲ್ಲಿ ನಮಗೆ ಇವತ್ತು ಉಪಲಬ್ಧ ಇರುವ ಸಾಹಿತ್ಯ ಇರುವಂತಹ, ಉಪಲಬ್ಧ ಇರುವಂತಹ ಮುದ್ರಿತ ಇರುವಂತಹ ಪುಸ್ತಕಗಳು ಅಥವಾ ಹಸ್ತಪ್ರತಿಗಳು, ಅವು ಎಲ್ಲೇ ಇರಲಿ, ಘಟ್ಟದ ಕೆಳಗೆ ಇರಲಿ, ಘಟ್ಟದ ಮೇಲೆ ಇರಲಿ, ಯಾವುದೇ ಮಠದಲ್ಲೇ ಇರಲಿ, 100% ಅವು ವಿಶ್ವಾಸಕ್ಕೆ ಯೋಗ್ಯ ಆಗಿವೆ ಅಂತ ಹೇಳುವ ಪರಿಸ್ಥಿತಿ ಇಲ್ಲ. ಋಷಿಕೇಶ ತೀರ್ಥರ ಪಾಠವೂ ಕೂಡ ಏನು ಪಲಿಮಾರು ಮಠದಲ್ಲಿ ಉಪಲಬ್ಧ ಇದೆ, ಅದರಲ್ಲಿ 99.99% ಶುದ್ಧವಾಗಿದ್ರು ಅದರಲ್ಲಿ ಒಂದೆರಡು ಕಡೆ ಒಂದೆರಡು ಬಿಂದು, ಒಂದ್ಯಾವುದೋ ತಂತ್ರ, ತತ್ರ ಮೊದಲಾದ ಪ್ರಸಂಗಗಳಲ್ಲಿ, ತಂತ್ರಜ್ಞಾನೇಧಿಕಾರಿತ, ತತ್ವಜ್ಞಾನೇಧಿಕಾರಿತ ಮೊದಲಾದ ಪ್ರಸಂಗಗಳಲ್ಲಿ ಒಂದೆರಡು ಅನುಸ್ವಾರಗಳು, ಬಿಂದುಗಳು ಬಿಟ್ಟು ಹೋಗಿರೋ ಸಾಧ್ಯತೆ ಇದೆ. ಅದರಿಂದ ಗೊಂದಲಕ್ಕೆ ಕಾರಣ ಆಗ್ತದೆ ಅಂತ ಸ್ವಯಂ ಗೋವಿಂದಾಚಾರ್ಯ ಅದನ್ನು ಹೇಳಿದ್ದಾರೆ. ಇದು ಮನುಷ್ಯ ತಾನು ಬಿಟ್ಟು ಹೋಗಿರುವಂತಹ ಹಸ್ತಪ್ರತಿಗಳು, ಪುಸ್ತಕಗಳು, ಇವುಗಳ ಪರಿಸ್ಥಿತಿ. ಆಚಾರ್ಯರ ಸರ್ವಮೂಲದ ಕುರಿತಾಗಿಯೇ ಈ ಪರಿಸ್ಥಿತಿ ಇದೆ. 100% ಸರಿಯಾಗಿದೆ ಅಂತ ಅದು ಹೇಳುವ ಪರಿಸ್ಥಿತಿ ಇವತ್ತಿಲ್ಲ. ಅದು ಯಾವುದೋ ಕೆಲವು ನಗಣ್ಯವಾದ ವಿಷಯಗಳಲ್ಲಿ. ಒಟ್ಟಾರೆ ಅವರ ತತ್ವ ಸಿದ್ಧಾಂತದ ವಿಷಯಗಳಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಹಾಗೆ ಮುಂದೆ ಬಂದಂತೆ ಅನೇಕ ಜನ ಟೀಕಾಕಾರರು, ಟಿಪ್ಪಣಿಕಾರರು ಇತ್ಯಾದಿಗಳೇನಿದ್ದಾರೆ, ಅವರೆಲ್ಲ ಅದು ಯಾವುದನ್ನ ರಚನೆ ಮಾಡಿದ್ರು, ಯಾವುದು ಅವರ ಅಭಿಪ್ರಾಯ ಆಗಿತ್ತು ಅಂತ ಎಲ್ಲವನ್ನೂ ಕೂಡ ಖಡಾಖಂಡಿತವಾಗಿ ಒಪ್ಪುವ ಪರಿಸ್ಥಿತಿ ಇಲ್ಲ. ಜಯತೀರ್ಥರು ಯಾವ ಟೀಕೆಗಳನ್ನು ರಚನೆ ಮಾಡಿದ್ರು ಆ ಟೀಕೆಗಳ ಕುರಿತಾಗಿಯೂ ಕೂಡ ಉತ್ತರಾದಿ ಮಠದವರೇ ಆದಂತಹ ಸತ್ಯನಾಥ ತೀರ್ಥರು ಇವೆಲ್ಲ ಈ ಕೆಲವು ವಾಕ್ಯಗಳು ಪ್ರಕ್ಷುಪ್ತ ಇದ್ದಿರಬೇಕು, ಜಯತೀರ್ಥರ ಅಭಿಪ್ರಾಯ ಹೀಗಲ್ಲ, ವಾಕ್ಯಗಳೇ ತಪ್ಪಾಗಿ ಸೇರಿಕೊಂಡಿವೆ ಅಂತ ಅದನ್ನು ಅವರು ಹೇಳಿದ್ದಾರೆ. ಸತ್ಯನಾಥ ತೀರ್ಥರು ಹೇಳಿದ್ದನ್ನು ಉಳಿದವರು ಒಪ್ಪುತ್ತಾರೋ ಇಲ್ಲೋ ವಿಷಯ ಬೇರೆ ಅಂತೂ ಇರುವ ಸಮಸ್ಯೆಯನ್ನು ಹೇಳಿದೆ. ರಾಘವೇಂದ್ರ ಸ್ವಾಮಿಗಳ ಗೀತಾ ವಿವೃತಿ ಮೊದಲಾದ ಗ್ರಂಥಗಳಿವೆ, ಅದರಲ್ಲಿ ಅನೇಕ ಸಮಸ್ಯೆಗಳಿವೆ. ಒಟ್ಟಾರೆ ರಾಘವೇಂದ್ರ ಸ್ವಾಮಿಗಳೇ ತಮ್ಮ ಕೈ ಬರಹದಿಂದ ಅಥವಾ ತಮ್ಮ ಆಪ್ತ ಶಿಷ್ಯರ ಕೈ ಬರಹದಿಂದ ಉಳಿಸಿ ಹೋಗಿರುವಂತಹ ಹಸ್ತಪ್ರತಿಗಳು ಕಾಣ್ತಾ ಇಲ್ಲ. ಆದ್ರಿಂದಲೇ ಅವರ ಗೀತಾಭಿವೃತ್ತಿ, ಖಂಡಾರ್ಥ, ಉಪನಿಷತ್ ಖಂಡಾರ್ಥ ಮೊದಲಾದವುಗಳನ್ನ ಕಣ್ಮುಚ್ಚಿ ಸ್ವೀಕಾರ ಮಾಡುವಂತಿಲ್ಲ ಅಂತ ಅನೇಕ ಜನ ವಿದ್ವಾಂಸರು, ಬನ್ನಂಜಿ ಗೋವಿಂದಾಚಾರ್ಯ ಹೇಳಿದ್ದಾರೆ. ಇನ್ನೂ ಅನೇಕ ಜನ ವಿದ್ವಾಂಸರು ಕೂಡ ಅದನ್ನ ಅಭಿಪ್ರಾಯಪಟ್ಟಿದ್ದಾರೆ. ಅದೇ ಸ್ಥಿತಿ ಉಳಿದ ಅನೇಕ ಗ್ರಂಥಗಳದ್ದು ಕೂಡ ಆಗಿದೆ. ವದರಾಡಿ ಸ್ವಾಮಿಗಳು ಲಕ್ಷಾಲಂಕಾರ ರಚಿಸಿಲ್ಲ ಅಂತ ನಾನು ಹೇಳ್ತಿಲ್ಲ, ರಚಿಸಿದ್ದಿರಬಹುದು. ಆದರೆ ಗ್ರಂಥ ಶುದ್ಧ ರೂಪದಿಂದ ನಮಗೆ ಇವತ್ತು ಉಪಲಬ್ಧ ಇಲ್ಲ. ಅದಾದ ಬಳಿಕ ಯಾರೋ ಒಬ್ಬ ಸಂಸ್ಕೃತದ ಪೂರ್ಣಾಧ್ಯಯನವನ್ನು ಮಾಡದ, ಸರ್ವಮೂಲದ ಪೂರ್ಣ ಪರಿಚಯವೂ ಇಲ್ಲದ,
ಬೇರೆ ಶ್ರುತಿ ಸ್ಮೃತಿ ಪುರಾಣ ಇತ್ಯಾದಿಗಳಲ್ಲಿ ವಿಸ್ತೃತವಾದಂತಹ ಅಧ್ಯಯನವನ್ನು ಮಾಡದ ಒಬ್ಬ ವ್ಯಕ್ತಿ ಯಾರೋ, ನಾವು ಹೇಳೋದು ಕಷ್ಟ ಯಾರು ಅಂತ ಹೇಳಿ, ಅಂತೂ ಏನೋ ಕೈವಾಡ ಮಾಡಿದ್ದಾನೆ. ಅಂತ ಕೈವಾಡಗಳ ಫಲವಾಗಿ ಇವತ್ತಿಂತ ಅಸಂಬದ್ಧತೆಗಳೆಲ್ಲ ಉಳಿದು ಹೋಗಿವೆ. ಹೀಗೆ ಹೇಳದೆ ಬೇರೆ ಮಾರ್ಗವೇ ಇಲ್ಲ. ಸರ್ವಮೂಲಕ್ಕೆ ವಿರುದ್ಧವಾದಂತಹ ಸಂಗತಿಗಳನ್ನ ಸರ್ವಮೂಲದಲ್ಲಿ ಆಚಾರ್ಯನು ಮಹಾಭಾರತದ ಶ್ಲೋಕಗಳನ್ನ, ಮೋಕ್ಷ ಧರ್ಮಪರ್ವದ ಶ್ಲೋಕಗಳನ್ನ ಹೇಳಿದ್ದಾರೆ. ಅದಕ್ಕೆ ವಿರುದ್ಧವಾದ ಪಾಠಗಳನ್ನ, ವಿರುದ್ಧವಾದ ಅರ್ಥಗಳನ್ನೆಲ್ಲ ಲಕ್ಷಾಲಂಕಾರದಲ್ಲಿ ವಾದಿರಾಡಿ ಸ್ವಾಮಿಗಳು ಹೇಳ್ತಾರೆ ಅಂತ ಊಹೆ ಮಾಡುವುದು, ಹಾಗೆ ಆಲೋಚನೆ ಮಾಡುವುದು ನಮಗೆ ಸಾಧ್ಯವೂ ಇಲ್ಲ. ಅದಕ್ಕಾಗಿ ಸರ್ವಮೂಲದಲ್ಲಿ ಉದ್ಧೃತವಾದಂತಹ ಶ್ಲೋಕಗಳಿಗೂ ಅಪಚಾರ ಬರುವಂತಹ ಪ್ರಸಂಗ, ಅಪಚಾರ ಮಾಡುವಂತಹ ಪ್ರಸಂಗ ಈ ಲಕ್ಷಾಲಂಕಾರದಿಂದ ನಡೆದಿರುವುದರಿಂದ ಲಕ್ಷಾಲಂಕಾರವನ್ನು ದೂರ ಇಡಿ ಅಂತ ಹೇಳುವ ಪ್ರಸಂಗ ಬಂದಿದೆ. ಹಿಂದೆ ಕೂಡ ಅದನ್ನು ಹೇಳ್ತಾ ಇದ್ದೆ, ಈಗ ಮತ್ತೆ ಮತ್ತೆ ಅದನ್ನು ಹೇಳುವಂತಹ ಪ್ರಸಂಗ ಬಂದಿದೆ. ಇದರಿಂದ ವ್ಯಾಸರಿಗೆ, ಆಚಾರ್ಯರಿಗೆ ಮತ್ತು ವಾದಿರಾಡಿ ಸ್ವಾಮಿಗಳಿಗೂ ಕೂಡ, ಸ್ವಯಂ ವಾದಿರಾಡಿ ಸ್ವಾಮಿಗಳಿಗೂ ಈ ಲಕ್ಷಾಲಂಕಾರದಿಂದ ಅಪಚಾರ ಆಗ್ತದೆ. ಹಿಂದಿನ ಕಾಲಗಳಿಗಿಂತ ಇವತ್ತಿನ ಕಾಲಗಳಲ್ಲಿ ಕೆಲವು ಅನುಕೂಲಗಳಿವೆ. ಅನೇಕ ಜನ ಇಂಥದ್ರಲ್ಲಿ ಈ ಎಲ್ಲ ವಿಮರ್ಶೆಗಳಾದ್ಮೇಲೆ ನಮ್ಮನ್ನು ಕೇಳ್ತಾರೆ, ಅದು ಹೇಗೆ ಅಂತ ಹೇಳಿ. ವೃಥಾ ಅಂದ್ರೆ ವ್ಯರ್ಥ ಅಂತ ಅರ್ಥ, ಪೃಥಾ ಅಂದ್ರೆ ಕುಂತಿ ಅಂತ ಅರ್ಥ. ಹೌದು, ಆ ವೃಥಾ ಅನ್ನೋದಕ್ಕೂ ಪೃಥಾ ಅನ್ನೋದಕ್ಕೂ ಏನಾದರೂ ಒಂದಿಷ್ಟು ಸಮಾನತೆ ಇದೆ. ಆದ್ರಿಂದ ಪೃಥಾ ಅಂದ್ರೆ ಕುಂತಿ ಅಂತ ಬರೆಯುವುದ್ರ ಬದಲು ವೃಥಾ ಅಂದ್ರೆ ವ್ಯರ್ಥವಾಗಿ ಅಂತ ಯಾರೋ ಒಬ್ರು ಹಸ್ತಪ್ರತಿ ಬರೆದಿರಬಹುದು. ಆದ್ರೆ ರಮೇವಾಹಂ ತ್ವಯಾ ಸಾಧ್ಯಂ ಅಂತ ಇರುವುದು ಕೇನವಾಹಂ ತ್ವಯಾ ಸಾಧ್ಯಂ ಆಯ್ತು ಹೇಗೆ ಅಂತ ತಪ್ಪುಗಳು ಆಗ್ತವೆ ಹೇಗೆ ಅಂತ ಪ್ರಶ್ನೆ ಕೂಡ ನಮ್ಮನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ನಮ್ಮ ಹತ್ರ ಏನು ಉತ್ತರ ಇಲ್ಲ. ತಪ್ಪುಗಳು ಯಾಕೆ ಆಗ್ತವೆ, ಬೇಜವಾಬ್ದಾರಿತನದಿಂದ ಆಗ್ತವೆ ಅಂತ ಉತ್ತರ ಅಷ್ಟೇ. ಆದ್ರೆ ಎಂಥ ತಪ್ಪುಗಳಾಗ್ತವೆ, ಹೇಗೆ ತಪ್ಪುಗಳಾಗ್ತವೆ, ಕೆಲವು ಬಾರಿ ಕಣ್ತಪ್ಪಿನಿಂದ ಆಗ್ತವೆ. ಅಕ್ಷರಗಳ ಸಮಾನತೆಯಿಂದಾಗಿ ಕಣ್ತಪ್ಪಿನಿಂದಾಗಿ ತಪ್ಪುಗಳಾಗ್ತವೆ. ಕೆಲವು ಬಾರಿ ತಿಳುವಳಿಕೆ ಕೊರತೆಯಿಂದ, ಕೆಲವು ಬಾರಿ ದುರುದ್ದೇಶದಿಂದಲೂ ಆಗ್ತವೆ. ಇವೆಲ್ಲ ಬಹಳ ಆಶ್ಚರ್ಯಕರವಾದಂತಹ ಸಂಗತಿಗಳು. ಯಾಕೆ ಸರ್ವಮೂಲದಲ್ಲಿ ಆಚಾರ್ಯರು ಶ್ಲೋಕಗಳನ್ನ ಹೇಳಿದ್ದಾರೆ, ಮಹಾಭಾರತ ಶ್ಲೋಕಗಳನ್ನ. ಅದಕ್ಕೆ ವಿರುದ್ಧವಾದ ಶ್ಲೋಕಗಳನ್ನ ಹೇಗೆ ಲಕ್ಷಾಲಂಕಾರ ಹೇಳಿತು, ಇದಕ್ಕೆ ಉತ್ತರಿಸುವವರು ಯಾರು, ಹೇಗೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ತಪ್ಪು ಏನಾಗಿದೆ, ಇವತ್ತು ನಮಗೆ ಉಪಲಬ್ಧ ಇರುವುದು ಮುದ್ರಿತ ರೂಪದಲ್ಲಿರ್ಬೋದು, ಹಸ್ತಪ್ರತಿ ರೂಪದಲ್ಲಿರ್ಬೋದು. ಮುದ್ರಿತ ಪುಸ್ತಕಗಳಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳುವುದಷ್ಟೇ ನಮ್ಮ ಉದ್ದೇಶ. ಯಾರು ಹಾಗೆ ಮಾಡಿದ್ರು, ಯಾಕೆ ಹಾಗೆ ಮಾಡಿದ್ರು ಅದು ಅಂತ ಇನ್ನೊಬ್ಬರ ಮೇಲೆ ದೋಷಾರೋಪ ಮಾಡುವಂತಹ ಪ್ರಸಂಗ ಇದಲ್ಲ. ಅದನ್ನು ನಾವು ಗಮನಿಸಬೇಕು. ಮತ್ತೆ ಜನಸಾಮಾನ್ಯರಿಗೆ ಒಂದು ಇದ್ರ ಬಗ್ಗೆ ಗಮನ ಇರಬೇಕು. ಇಂಥವೆಲ್ಲ ತಪ್ಪುಗಳನ್ನ ಹಿಂದಿನ ಪರಂಪರೆಯವರು ಮಹಾಭಾರತದ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡುವಾಗೆಲ್ಲ ಗುರುತಿಸಿರ್ಲಿಲ್ವಾ, ಯಾಕೆ ಈ ತಪ್ಪುಗಳಾಗ್ತವೆ ಅಂತೆಲ್ಲ ಕೂಡ ಜನ ಕೇಳ್ತಾರೆ. ಏನು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದ್ದು ಅಂದ್ರೆ, ಸುಮಾರು 12 ವರ್ಷ ಒಬ್ಬ ವಿದ್ಯಾರ್ಥಿ ಸುಮಾರು 8-10ನೇ ವಯಸ್ಸಿಗೆ ಒಂದು ಗುರುಕುಲಕ್ಕೆ ಹೋಗ್ತಾನೆ. ಅಲ್ಲಿಂದ 12-13 ವರ್ಷ ಓದಿ ಆತ ಹೊರಗೆ ಬರುವಾಗ ಎಲ್ಲಾ ವೇದಗಳು ಅಥವಾ ತನ್ನ ಶಾಖೆ, ಇನ್ನ ಸಂಸ್ಕೃತ ಸಾಹಿತ್ಯ ಮತ್ತೆ ವ್ಯಾಕರಣ, ತರ್ಕ, ವೇದಾಂತ, ಉಪನಿಷತ್ತುಗಳು, ಮಹಾಭಾರತದ 1,00,000 ಶ್ಲೋಕಗಳು, 18-19 ಸಾವಿರ ಶ್ಲೋಕ ಭಾಗವತದ್ದು, 24,000 ಶ್ಲೋಕ ರಾಮಾಯಣದ್ದು, ಮತ್ತೊಂದು 10-20 ಸಾವಿರ ಶ್ಲೋಕಗಳು ಅಥವಾ 10-15 ಸಾವಿರ ಶ್ಲೋಕಗಳು ಹರಿವಂಶದ್ದು. ಇವಿಲ್ಲಿ ಎಲ್ಲವನ್ನೂ ಕೂಡ ಓದಿ ಆತ ಹೊರಗೆ ಬರುವುದು ಸಾಧ್ಯ ಇಲ್ಲ. ಇದರ ಜೊತೆಗೆ ಜ್ಯೋತಿಷ, ಪೌರೋಹಿತ್ಯ ಮೊದಲಾದವುಗಳು, ಕರ್ಮಭಾಗ ಎಲ್ಲವನ್ನೂ ಕೂಡ ಆತ ಓದುವುದೇ ಸಾಧ್ಯ ಇಲ್ಲ. ಎಲ್ಲವನ್ನೂ ಯಾವ ಗುರುಕುಲದಲ್ಲಿಯೂ ಯಾವ ಅಧ್ಯಾಪಕರು, ಯಾವ ಸ್ವಾಮಿಗಳು ಪಾಠ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಪ್ರತಿಯೊಂದು ವಿಭಾಗದಲ್ಲಿ, ಒಂದು ಇಂಜಿನಿಯರಿಂಗ್ ವಿಭಾಗದಲ್ಲಿ, ಮೆಡಿಕಲ್ ವಿಭಾಗದಲ್ಲಿ, ಆಯಾ ಕ್ಷೇತ್ರದಲ್ಲಿ ಅವರು ಒಂದು ಪರಿಣತಿಯನ್ನು ಪಡೆದ ಮೇಲೆ ಆ ಕ್ಷೇತ್ರದಲ್ಲೇ ಮತ್ತೆ ವಿಶೇಷ ವಿಭಾಗದಲ್ಲಿ ಪರಿಣತಿಯನ್ನು ಪಡ್ಕೊಂಡು ಮುಂದುವರಿಬೇಕಾಗ್ತದಲ್ಲ. ಹಾಗೆ ಸಂಸ್ಕೃತ ಓದಿದವರಿಗೆ ಎಲ್ಲರಿಗೂ ಕೂಡ ಜ್ಯೋತಿಷ, ಪೌರೋಹಿತ್ಯ ಏನು ಬರಬೇಕು ಅಂತಿಲ್ಲ. ಸಂಸ್ಕೃತ ಓದಿದವರಿಗೆಲ್ಲರಿಗೂ ಮಹಾಭಾರತದ ಪ್ರವೇಶ ಇರಬೇಕು ಅಂತಲೂ ಇಲ್ಲ. ಪ್ರತಿಯೊಬ್ಬರು ಕೂಡ ಅವರವರದೇ ಆದಂತಹ ಕ್ಷೇತ್ರದಲ್ಲಿ ಮಾತ್ರ ಪರಿಣಿತರಾಗಿರ್ತಾರೆ. ಅದಕ್ಕೆ ಹೊರತುಪಡಿಸಿ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗಾಢವಾದ ಅಜ್ಞಾನವೇ ಅವ್ರಿಗಿರ್ತದೆ. ಇದನ್ನ ನಾವು ತಿಳ್ಕೊಳ್ಬೇಕು. ಇದು ಬರೀ ನಮಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಅತ್ಯಂತ ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ತೀರಾ ಸಾಮಾನ್ಯವಾದ ಕೆಲವು ಲೌಕಿಕ ಸಂಗತಿಗಳಿಗೆ ಸಂಬಂಧಪಟ್ಟಂತೆ ಅಜ್ಞಾನಿಗಳಾಗಿಯೂ ಮೂರ್ಖರಾಗಿಯೂ ವರ್ತಿಸೋದು ನಮಗೆ ಕಂಡು ಬರ್ತದೆ. ಕೆಲವು ಬಾರಿ ಅವರು ದುಷ್ಟರಾಗಿರಬಹುದು ಅಂತ ದೊಡ್ಡ ದೊಡ್ಡ ವಿಜ್ಞಾನಿಗಳು, ಕೆಲವು ಬಾರಿ ಮೂರ್ಖರಾಗಿರಬಹುದು, ಇಂಥದ್ದೆಲ್ಲ ಕಂಡು ಬರ್ತವೆ. ಆದರೆ
ಜನಸಾಮಾನ್ಯರಿಗೆ ಅವು ಗ್ರಹಿಕೆಗೆ ಬರೋದಿಲ್ಲ. ವಾದಿರಾಜ ಸ್ವಾಮಿಗಳ ಕಾಲದ ಬಳಿಕ ಅಥವಾ ಕಾಲದ ಆರಂಭದಿಂದಲೇ ಮಹಾಭಾರತದ ಲಕ್ಷ ಶ್ಲೋಕಗಳ ಪಾಠವನ್ನು ಎಲ್ಲವನ್ನೂ ಕೂಡ ಯಾರಾದರೂ ಗುರುಗಳು ಯಾರಾದರೂ ಶಿಷ್ಯರಿಗೆ ಪಾಠ ಹೇಳ್ತಿದ್ರು ಅಂತ ನಾವು ಊಹಿಸುವುದು ಕಷ್ಟ. ನಮಗೆ ಬೇಕಾದ್ರೆ ನಾವು ಓದಬೇಕಷ್ಟೇ. ಒಬ್ಬ ವಿದ್ಯಾರ್ಥಿ ಆದವನು ತನ್ನ ವಿದ್ಯಾಭ್ಯಾಸ ಮುಗಿಸಿ ಮುಂದೆ ತಾನೇನಾದರೂ ಅಧ್ಯಯನ ಮಾಡಬೇಕು ಅಂತ ಹೊರಟಾಗ ತನಗೆ ಬೇಕಾದ ಪುರಾಣಾದಿಗಳನ್ನ, ವೇದ ಭಾಗಗಳನ್ನ, ಮತ್ತೆ ಇನ್ಯಾವುದಾದ್ರು ಕ್ಷೇತ್ರದಲ್ಲಿ ಪರಿಣತಿ ಪಡ್ಕೋಬೇಕು ಅಂತಿದ್ರೆ ಅವನು ತಾನು ಪಡ್ಕೊಳ್ಬೇಕಷ್ಟೇ. ಹಾಗಾಗಿ ಮಹಾಭಾರತದ ಲಕ್ಷ ಶ್ಲೋಕಗಳ ಈ ಲಕ್ಷಾಲಂಕಾರ ಎಂಬ ಈ ಒಂದು ವ್ಯಾಖ್ಯಾನ, ಭಾವಪ್ರಕಾಶಿಕ ಅನ್ನುವಂಥ ಇನ್ನೊಂದು ವ್ಯಾಖ್ಯಾನ, ಇವುಗಳ ಸಮೇತವಾಗಿ ಪಾಠ ಮಾಡುವಂತಹ ಒಂದು ಪ್ರವೃತ್ತಿಯೇ ಎಲ್ಲಿಯೂ ಇರಲಿಲ್ಲ. 99% ಎಲ್ಲೂ ಇರಲಿಲ್ಲ ಅಂತ ನಾನು ಹೇಳ್ತಿಲ್ಲ. ಎಲ್ಲೋ ಕೆಲವು ಬಾರಿ ಇದ್ದಿರಬಹುದು, ವ್ಯಾಪಕವಾಗಿ ಅದು ರೂಢಿಯಲ್ಲಿ ಇರಲಿಲ್ಲ ಅಂತ ನಾನು ಹೇಳುವುದಷ್ಟೇ ನನ್ನ ಉದ್ದೇಶ. ಮತ್ತೆ ಇವತ್ತಿನ ಕಾಲದಲ್ಲಿ ಇದ್ದದ ಅನುಕೂಲ ಈ ಪ್ರಾಚೀನ ಕಾಲದಲ್ಲಿ ಕೆಲವು ಮಟ್ಟಿಗೆ ಇರಲಿಲ್ಲ. ಇವತ್ತು ಮುದ್ರಣದ ವ್ಯವಸ್ಥೆ, ಅಂತರ್ಜಾಲದ ವ್ಯವಸ್ಥೆ ಇದೆಲ್ಲ ಇರುವುದರಿಂದ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕಡೆ ಉಪಲಬ್ಧ ಇರುವಂತಹ ಬೇರೆ ಬೇರೆ ಪಾಠಗಳನ್ನೆಲ್ಲ ಪರಿಶೀಲನೆ ಮಾಡಲಿಕ್ಕೆ ನಮಗೆ ಇವತ್ತು ಅನುಕೂಲ ಆಗ್ತದೆ. ಸುಮಾರು 5 ಪಾಠಗಳನ್ನ ನಾನೇ ಪರಿಶೀಲನೆ ಮಾಡ್ತಾ ಇದ್ದೇನೆ. ಉತ್ತರ ಭಾರತದಲ್ಲಿ ಯಾವ ಪಾಠಗಳು ಪ್ರಚಲಿತ ಇವೆ, ಮಧ್ಯ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಯಾವ ಪಾಠ ಪ್ರಚಲಿತ ಇವೆ ಅಂತ ನೋಡ್ಲಿಕ್ಕೆ ಇವತ್ತು ನಮಗೆ ಅನುಕೂಲ ಇದೆ. ಅಷ್ಟಾದ್ರೂ ಕೂಡ ಇನ್ನೂ ಹೆಚ್ಚಿನ ಪಾಠಗಳಿವೆ. ಸುಮಾರು ಒಂದು 4-5 ಪಾಠಗಳಿಂದ ನಾನು ನೋಡ್ತಿದ್ದೇನೆ ಅಷ್ಟೇ. ಇಂಥ ಒಂದು ಅನುಕೂಲ ಪ್ರಾಚೀನ ಕಾಲದಲ್ಲಿ ಇರಲಿಲ್ಲ. ಇವತ್ತು ಏನನ್ನಾದ್ರೂ ನಾವು ಒಂದು ಹಾಳೆ ಮೇಲೆ ಬರೆದರೆ ಅಥವಾ ಕಂಪ್ಯೂಟರ್ನ ಸ್ಕ್ರೀನಿನ ಮೇಲೆ ಅದನ್ನು ಟೈಪ್ ಮಾಡಿದರೆ ಅದು ಅಳಿಸಬಹುದು, ಅಳಿಸಿ ಮತ್ತೆ ಸರಿಪಡಿಸ್ಕೋಬಹುದು. ಅಥವಾ ಯಾವುದೇ ಮುದ್ರಿತ ಪುಸ್ತಕ ಇದ್ರೆ ಅಲ್ಲೊಂದು ತಪ್ಪು ಏನಾದರೂ ಕಂಡು ಬಂದರೆ ಕೆಳಗೆ ಒಂದ್ ಕಡೆ ಅದನ್ನು ಬರೆದಿಟ್ಕೋಬಹುದು. ಇಂಥ ತಪ್ಪು ಇಲ್ಲಿ ಇದೆ, ಹೀಗಿದ್ದಿರಬಹುದು, ಸರಿಯಾದದ್ದು ಹೀಗಿದ್ದಿರಬಹುದು, ಇದು ತಪ್ಪಾಗಿದೆ ಅಂತ ಬರೆದಿಟ್ಕೋಬಹುದು. ಪ್ರಾಚೀನ ಕಾಲದಲ್ಲಿ ಆ ತಾಳಪತ್ರಗಳ ಮೇಲೆ ಬರೀಬೇಕಾಗ್ತಿತ್ತು. ತಾಳಪತ್ರಗಳ ಮೇಲೆ ಬರೆದದ್ದನ್ನ ಅಳಗಿಸುವುದು ಸಾಧ್ಯ ಇಲ್ಲ. ತಪ್ಪುಗಳು ಹೇಗೆ ಆಗ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಿದ್ದೇನೆ ಅಷ್ಟೇ. ಮತ್ತೆ ವಿದ್ವಾಂಸರೇ ಪ್ರತಿಯೊಂದನ್ನು ಕೂತು ಬರಿತಾ ಇರಲಿಲ್ಲ. ಕೇವಲ ಅಕ್ಷರಗಳನ್ನು ಬರೀಲಿಕ್ಕೆ ಬರುವಂತಹ ಕೆಲವರು ಹೆಚ್ಚೇನು ವಿದ್ವಾಂಸರಲ್ಲದೆ ಇದ್ದವರು, ವಿದ್ವಾಂಸರ ಶಿಷ್ಯರು, ಇಂಥವರೆಲ್ಲ ಅದನ್ನು ಬರೀಲಿಕ್ಕೆ ತೊಡಗುತ್ತಾ ಇದ್ರು. ಅವರೆಲ್ಲ ಮಾಡಿರುವಂತಹ ಅನೇಕ ಸಮಸ್ಯೆಗಳಿವೆ. ಮಹಾಭಾರತದ ಕುರಿತಾಗಿಯೇ ಉತ್ತರ ಭಾರತದಲ್ಲಿ ಒಂದು ಪಾಠ ಇದೆ, ದಕ್ಷಿಣ ಭಾರತದಲ್ಲಿದೆ, ಮಧ್ಯ ಭಾರತದಲ್ಲಿದೆ. ಇದನ್ನು ನಾನು ಹೇಳಿದೆ. ನಮ್ಮ ಸ್ಥಿತಿ ಹೇಗಾಗಿದೆ, ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ ತಯೇವ ವೇದಾಸ್ತ್ವನ್ಯೇಷಾಂ ನರ್ತೇತತ್ ಕಸ್ಯಚಿತ್ ಸುಖಂ. ಮಹಾಭಾರತ ಅನ್ನುವುದು ಈ ಬ್ರಾಹ್ಮಣಾದಿಗಳಿಗೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇತ್ಯಾದಿಗಳಿಗೆ ವೇದಾರ್ಥವನ್ನು ತಿಳ್ಕೊಳ್ಳಿಕ್ಕಿರುವಂತಹ ಒಂದು ಸಾಧನ. ವೇದಗಳನ್ನು ಯಾರಿಗೆ ಓದಲಿಕ್ಕೆ ಆಗೋದಿಲ್ವೋ ಅವರಿಗೆ ಮಹಾಭಾರತವನ್ನೇ ನೇರವಾಗಿ ಓದಿದ್ರೆ ವೇದದ ಅರ್ಥ ತಿಳಿಯುತ್ತದೆ ಅಂತ ಪ್ರಶಸ್ತಿ ಇದೆ. ಭಾಗವತ ತಾತ್ಪರ್ಯದಲ್ಲಿ ಪದ್ಮಪುರಾಣದ ಶ್ಲೋಕ ಇದೆ. ಇಷ್ಟಾದ್ರೂ ಕೂಡ ಮಹಾಭಾರತದ ಅಧ್ಯಯನಕ್ಕೆ ನಾವು ಯಾವುದೇ ಗಮನ ಹರಿಸಲಿಲ್ಲ ಅಂದ್ರೆ ಒಂದು ಗುರುಕುಲದ ಅವಧಿಯಲ್ಲಿ ಆ ಮಹಾಭಾರತದ ಲಕ್ಷ ಶ್ಲೋಕಗಳನ್ನ ಉಪಲಬ್ಧ ಇದ್ದ ವ್ಯಾಖ್ಯಾನಗಳ ಸಮೇತವಾಗಿ ಪಾಠ ಹೇಳುವುದು ಕಷ್ಟ, ಸಾಧ್ಯ ಆಗೋದಿಲ್ಲ. ಆದರೆ ಗುರುಕುಲ ಅವಧಿ ಮುಗಿದ ಮೇಲೆ ಆದರೂ, ವಿದ್ಯಾಭ್ಯಾಸದ ಅವಧಿ ಮುಗಿದ ಮೇಲೆ ಆದರೂ ಯಾರು ಅದನ್ನು ಓದಬೇಕು ಅಂತಂತಾರೆ, ಪ್ರವಚನ ಮಾಡಬೇಕು ಅಂತಂತಾರೆ, ಅವರು ಒಂದು ಗಂಭೀರವಾದಂತಹ ಪ್ರಯತ್ನ ಮಾಡುವುದು ಮುಖ್ಯ. ಮತ್ತೆ ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನ ಇತ್ಯಾದಿಗಳನ್ನ ಸಮಾಜದಲ್ಲಿ ಪೀಠಾಧಿಪತಿಗಳಾದವರು, ಹಿರಿಯ ವಿದ್ವಾಂಸರಾದವರು ಮಾಡುವುದು ಮುಖ್ಯ. ಅಂಥ ಯಾವುದೇ ಸಂಘಟಿತವಾದ ಪ್ರಯತ್ನ ಯಾರೇ ಪೀಠಾಧಿಪತಿಗಳಾಗಲಿ ವಿದ್ವಾಂಸರಾಗಲಿ ಮಾಡಿದ್ದು ಕಂಡು ಬರೋದಿಲ್ಲ. ನಮಗೆ ಉಪಲಬ್ಧ ಆಗಿಲ್ಲ. ಎಲ್ಲಿಯಾದರೂ ಕಾಲದ ಗರ್ಭದಲ್ಲಿ ಎಲ್ಲಿಯಾದರೂ ಅಜ್ಞಾತನಾಗಿ ಯಾವುದಾದ್ರೂ ಒಂದು ಪ್ರದೇಶದ ಮೂಲೆಯಲ್ಲಿ ಒಬ್ಬ ಮಹಾನ್ ಸಾಧಕ, ಜಗತ್ತಿಗೆಲ್ಲ ಬೆಳಕನ್ನು ನೀಡುವಂತಹ ಶಕ್ತಿ ಇರುವ ಸಾಧಕ ಇರಬಾರ್ದು ಅಂತ ನಾವು ಹೇಳ್ತಿಲ್ಲ, ಎಲ್ಲಿಯಾದ್ರೂ ಇದ್ದಿರಬಹುದು. ನಮಗೆ ಏನು ಉಪಲಬ್ಧ ಇದೆ ಅಂತ ಅನ್ನೋದನ್ನು ನೋಡುವುದಷ್ಟೇ, ವಿಮರ್ಶಿಸುವುದಷ್ಟೇ ನಮ್ಮಂಥವ್ರ ಕೆಲಸ. ಅದನ್ನ ಮುಂದುವರೆದ ವಿದ್ಯಾಭ್ಯಾಸದ ಅವಧಿ ಮುಗಿದ ಮೇಲೆ ಆದರೂ ಕೂಡ ಇದನ್ನು ಮಾಡಬೇಕಿತ್ತು. ಅದು ಯಾರೂ ಮಾಡಲಿಲ್ಲ. ಮಹಾಭಾರತವನ್ನು ಪ್ರವಚನ ಮಾಡಬೇಕು ಅಂದ್ರೆ ಉಪಲಬ್ಧ ಇರುವಂತಹ ಯಾವುದಾದ್ರೂ ಒಂದು ಪುಸ್ತಕವನ್ನು ತೆಗೆದುಕೊಂಡು ಏನಾದರೂ ಒಂದು ಪ್ರವಚನ ಮಾಡಿಬಿಡುವುದು ಅನ್ನುವ ಪರಿಸ್ಥಿತಿ ಇದೆ. ಇವತ್ತು ಸುದೈವದಿಂದ ಮಹಾಭಾರತದ ಉತ್ತರ ಭಾರತದ ಪಾಠ, ದಕ್ಷಿಣ ಭಾರತದ ಪಾಠ, ಮಧ್ಯ ಭಾರತದ ಪಾಠ ಆದರೂ ಉಪಲಬ್ಧ ಇವೆ. ಆದ್ರೆ ಹರಿವಂಶದ ಪ್ರವಚನ ಮಾಡಬೇಕು ಅಂತ ಹೊರಟ್ರೆ ಇವತ್ತಿಗೂ ಕೂಡ ನಮಗೆ ಈ ಉತ್ತರ ಭಾರತದ ಗೀತಾ ಪ್ರೆಸ್ಸಿನಿಂದ ಪ್ರಕಟಿತವಾದಂತಹ ಒಂದು ಗ್ರಂಥದ ಹೊರತಾಗಿ ಬೇರೆ ಯಾವ ಗ್ರಂಥವೂ ಕೂಡ
ಸಿಗ್ತಿರ್ಲಿಲ್ಲ. ಹಾಗಾಗಿ ಆ ಉತ್ತರ ಭಾರತದ ಹರಿವಂಶದ ಪಾಠವನ್ನು ಇಟ್ಕೊಂಡು ಪ್ರವಚನ ಇತ್ಯಾದಿಗಳು ನಡೀತಾ ಇದ್ದವು. ಕೆಲವು ದಕ್ಷಿಣ ಭಾರತದ ಪಾಠಗಳನ್ನು ಒಳಗೊಂಡಂತಹ ತುಳು ಲಿಪಿಯಲ್ಲಿರುವಂತಹ ಹಸ್ತಪ್ರತಿಗಳಲ್ಲಿ ದಕ್ಷಿಣ ಭಾರತಕ್ಕೆ ಸಮ್ಮತವಾದಂತಹ ಆಚಾರ್ಯ ಸಮ್ಮತವಾದಂತಹ ಪಾಠ ಇದೆ ಅಂತ ಅನ್ನೋದು ಕಂಡು ಬಂತು. ಇತ್ತೀಚೆಗೆ ಕಂಡು ಬಂದಿದೆ. ಅದನ್ನ ಸಂಶೋಧನೆ ಮಾಡುವಂತಹ ಪ್ರವೃತ್ತಿ ಒಂದು ಕಾರ್ಯವು ಕೂಡ ನಡೆದಿದೆ. ಇದು ಈಗ ನಡೆದಿದೆ ಅಂತ ಅನ್ನೋದನ್ನ ನಾವು ಎಷ್ಟು ನೋವಿನಿಂದ ಹೇಳ್ಕೋಬೇಕಾಗಿದೆ. ಇಷ್ಟು ದಿವಸ ನಾವೇನೂ ಮಾಡಲಿಲ್ಲ. ಇದ್ದದ್ದು ಯಾವುದೋ ಒಂದನ್ನು ಉತ್ತರ ಭಾರತದ ಪಾಠವನ್ನು ಇಟ್ಕೊಂಡು ಹೇಳ್ತಾ ಹೋದೆವು. ದಕ್ಷಿಣ ಭಾರತದ ಪಾಠ ಈಗ ನಮಗೆ ಸಿಕ್ಕಿದೆ, ತುಳು ಪ್ರತಿ ಲಿಪಿಯಲ್ಲಿ ಅದು ಸಿಕ್ಕಿದೆ. ಅದನ್ನ ನಾವು ಈಗ ಸಂಶೋಧನೆ ಮಾಡಬೇಕಾಗಿದೆ, ನಡೆದಿದೆ ಅಂತ ಕೇಳಿ ಬಂದಿದೆ. ಮಧ್ವಾಚಾರ್ಯರಿಗೆ ಸಮ್ಮತವಾದಂಥ ಹರಿವಂಶದ ಮಹಾಪುರಾಣದ ಹಸ್ತಪ್ರತಿಗಳು ನಮಗೆ ಉಪಲಬ್ಧ ಆಗಿವೆ, ಅದರ ಸಂಶೋಧನೆ ನಡೆದಿದೆ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಮತ್ತು ಸಮಸ್ಯೆಗಳೇನಿವೆ, ಇವತ್ತು ಮಠಗಳಲ್ಲಿ ಸಿಕ್ಕಿರುವಂತಹ ಹಸ್ತಪ್ರತಿಗಳು ಮಹಾಭಾರತದ್ದೇ ಇರಬಹುದು, ಹರಿವಂಶದ್ದೇ ಇರಬಹುದು, ಯಾವುದೇ ಇರಬಹುದು, ಅದು ಮಧ್ವಾಚಾರ್ಯ ಸಮ್ಮತ ಅಂತ ಹೇಳುವುದು ಬಹಳ ಕಷ್ಟ. ತುಳು ಹಸ್ತಪ್ರತಿಗಳು ಯಾರೋ ಒಬ್ರು ಬರೆದಿಟ್ರು. ಈಗ ಯಾವ ಮಹಾಭಾರತದ ತುಳು ಹಸ್ತಪ್ರತಿಗಳು ಸಿಕ್ಕಿವೆ ಅದನ್ನ ಅವಲಂಬಿಸಿ ಏನು ಮಹಾಭಾರತವನ್ನು ಮುದ್ರಿಸುವಂತಹ ಕಾರ್ಯ ನಡೆದಿದೆ. ಅದೇ ಮಧ್ವಾಚಾರ್ಯ ಸಮ್ಮತ ಅಂತ ಹೇಳುವ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಮಧ್ವಾಚಾರ್ಯರ ಸರ್ವಮೂಲಕ್ಕೂ ವಿರುದ್ಧವಾದಂತಹ ಶ್ಲೋಕಗಳು ಅಲ್ಲಿ ಹೇರಳವಾಗಿ ಕಂಡು ಬರ್ತವೆ. ಹೀಗಿರುವಾಗ ಮಧ್ವಾಚಾರ್ಯ ಸಮ್ಮತವಾದಂತಹ ಹರಿವಂಶ ಪುರಾಣದ ಹಸ್ತಪ್ರತಿಗಳು ಇವು ನಮಗೆ ಸಿಕ್ಕಿವೆ. ಈಗ ನಾವು ಸಂಶೋಧನೆ ಮಾಡಿ ಇನ್ನು ಮುಂದೆ ಮುದ್ರಿಸುವುದು ಆಚಾರ್ಯ ಸಮ್ಮತವಾದದ್ದು. ಭಾಗವತದ ಪ್ರತಿಗಳು ಹೀಗೆ ಆಗ್ತವೆ. ಭಾಗವತದ ಸಂಶೋಧನೆಯೂ ಕೂಡ ವೈಷ್ಣವ ಭಾಗವತ ಪಾಠ, ಹಾಗೆಯೇ ವೈಷ್ಣವ ಮಹಾಭಾರತದ ಪಾಠ, ವೈಷ್ಣವ ಹರಿವಂಶದ ಪಾಠ ಅಂತ ನಾವೆಲ್ಲ ಹೇಳ್ಕೊಳ್ಳುವುದು ಈ ದೃಷ್ಟಿಯಿಂದ ತುಂಬಾ ಸತ್ಯಕ್ಕೆ ದೂರ ಆಗಿಬಿಡ್ತದೆ. ಅದು ಆಚಾರ್ಯ ಸಮ್ಮತವಾದದ್ದು ಅಂತ ಹೇಳುವ ಧೈರ್ಯ ಯಾರಾದರೂ ಮಾಡಿದರೆ ಅದು ಅವರಿಗೆ ಸಂಬಂಧಪಟ್ಟದ್ದಷ್ಟೇ. ಆಚಾರ್ಯ ಸಮ್ಮತವಾದದ್ದು ಈ ಮಹಾಭಾರತದ ಪಾಠಗಳು, ತುಳು ಹಸ್ತಪ್ರತಿಯ ಪಾಠಗಳು ಅಂತನ್ನುವುದು ಈ ಸದ್ಯ ನಮಗೆ ಉಪಲಬ್ಧ ಇರುವಂತಹ ಈ ಮಹಾಭಾರತದಲ್ಲಿ ಆ ಸರ್ವಮೂಲದ ವಿರೋಧ ಕಂಡು ಬರುವುದಿರುವುದನ್ನು ನೋಡಿದರೆ ಆ ಹೇಳಿಕೆ, ಇವೆಲ್ಲ ನಮ್ಮ ಮಹಾಭಾರತದ ಪಾಠ ಆಚಾರ್ಯ ಸಮ್ಮತವಾದ್ದು ಅನ್ನುವ ಹೇಳಿಕೆ ಎಷ್ಟು ಆಧಾರ ರಹಿತ ಅಂತ ಅಲ್ಲೇ ಗೊತ್ತಾಗ್ಬಿಡ್ತದೆ. ಇನ್ನು ಉಳಿದದನ್ನು ಹೇಗೆ ನಂಬಬೇಕು ಅನ್ನೋದು ಅವರವರಿಗೆ ಸಂಬಂಧಪಟ್ಟದ್ದು. ನಾವಿಷ್ಟೆಲ್ಲ ಇಂಥ ಪ್ರಮಾದಗಳನ್ನು ಮಾಡಿಟ್ಟಿದ್ದೇವೆ. ಆ ಪ್ರಮಾದಗಳ ಫಲವಾಗಿ ಸಮಾಜ ಅನೇಕ ಥರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಒಂದು ವಿನಂತಿ, ಎಲ್ಲ ದೊಡ್ಡ ದೊಡ್ಡ ಪೀಠಾಧಿಪತಿಗಳು, ವಿದ್ವಾಂಸರು, ಹಿರಿಯ ವಿದ್ವಾಂಸರು, ಸಮಾನ ವಯಸ್ಕರು, ಕಿರಿಯರು ಎಲ್ಲರಲ್ಲೂ ಕೂಡ ಲಕ್ಷಾಲಂಕಾರ ಒಂದನ್ನ, ಭಾವಪ್ರಕಾಶಿಕ ಒಂದನ್ನ ತೆಗೆದು ಆ ಕಡೆ ದೂರ ಇಟ್ಟು ಮಹಾಭಾರತವನ್ನು ನೋಡಿಬಿಟ್ರೆ ಯಾವ ಏನು ಅಪಚಾರವು ವೇದವ್ಯಾಸರಿಗಾಗಲಿ, ಮಧ್ವಾಚಾರ್ಯರಿಗಾಗಲಿ, ವಾದಿರಾಜ ಸ್ವಾಮಿಗಳಿಗಾಗಲಿ ಆಗೋದಿಲ್ಲ. ನಮ್ಮಲ್ಲಿ ಇರುವಂತಹ ಹಸ್ತಪ್ರತಿ, ನಾವು ಮುದ್ರಿಸಿರುವಂತಹ ಒಂದು ಪುಸ್ತಕ, ಇದು ವಾದಿರಾಜ ಸ್ವಾಮಿಗಳಿಗೆ ತುಂಬಾ ಸಮ್ಮತವಾಗಿದೆ, 100% ಸಮ್ಮತವಾಗಿದೆ ಅಂತ ನಾವು ಭ್ರಮೆ ಪಡಬೇಕಾದ್ದೇನಿಲ್ಲ. ಅದನ್ನು ಬಿಟ್ಟಿದ್ರಿಂದ ಯಾರಿಗೂ ಏನೂ ಅಪಚಾರ ಆಗೋದಿಲ್ಲ, ಒಂದಿಷ್ಟು ಉಪಕಾರವೇ ಆಗ್ತದೆ. ಅದಕ್ಕಾಗಿ ನಾನು ಲಕ್ಷಾಲಂಕಾರವನ್ನ, ಅದು ಮಹಾಭಾರತಕ್ಕೆ ಒಂದು ಅರ್ಧ ಉಪಕಾರ ಮಾಡಿರ್ಬೋದು, ಮತ್ತೊಂದು ಅರ್ಧ ಮಹಾಭಾರತಕ್ಕೆ ಲಕ್ಷಾಲಂಕಾರ ಅರ್ಧ ಅಲಂಕಾರ ಮಾಡಿದೆ, ಇನ್ನರ್ಧ ಅಪಚಾರಣೆ ಮಾಡಿದೆ ಅಂತ ನಾನು ಹೇಳೋದು. ಶೇಕಡಾವಾರಲ್ಲಿ ಅದು 50-50 ಅಥವಾ 40-60 ಅದೆಲ್ಲ ನಾವೀಗ ವಿಚಾರ ಮಾಡುವಂತ ಕಾಲ ಇದಲ್ಲ. ಆದ್ರೆ ಈ ಒಂದು ಧೈರ್ಯವನ್ನು ನಾವು ತೋರಿಸಲೇ ಹೋದ್ರೆ, ಅದು ಮಹಾಭಾರತದ ಕುರಿತಾಗಿರಬಹುದು, ಹರಿವಂಶದ ಕುರಿತಾಗಿರಬಹುದು, ರಾಮಾಯಣದ ಕುರಿತಾಗಿರಬಹುದು, ಸರ್ವಮೂಲದ ಕುರಿತಾಗಿರಬಹುದು, ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳ ಕುರಿತಾಗಿರಬಹುದು, ಮತ್ತೆ ಇನ್ಯಾವ ಟೀಕಾ ಟಿಪ್ಪಣಿಕಾರರ ಕುರಿತಾಗಿ ಆದರೂ ಈ ಮಾತು ಇರಬಹುದು. ನಾವು ಇಂಥವರೊಬ್ಬರ ಹೆಸರಿನಲ್ಲಿ ಉಪಲಬ್ಧ ಇರುವಂತಹ ಹಸ್ತಪ್ರತಿ, ಇಂಥವರ ಹೆಸರಿನಿಂದ ಮುದ್ರಿತವಾದ ಹಸ್ತಪ್ರತಿ, ಇದು 100% ಅವರಿಗೆ ಸಮ್ಮತವೇ ಆಗಿದೆ ಅನ್ನುವ ಭ್ರಮವನ್ನು ಬಿಡದೆ ಹೋದ್ರೆ, ಆ ಪೂರ್ವಗ್ರಹವನ್ನು ಬಿಡದೆ ಹೋದ್ರೆ, ನಾವು ಶಾಸ್ತ್ರ ಪ್ರಪಂಚಕ್ಕೆ ಏನೂ ಸೇವೆಯನ್ನು ಸಲ್ಲಿಸದಂತ ಆಗೋದಿಲ್ಲ. ಮತ್ತಷ್ಟು ಭ್ರಮಗಳೇ ಮುಂದುವರಿತವೆ, ಅಪಚಾರಗಳೇ ಮುಂದುವರಿತವೆ.
ಇದನ್ನ ಎಲ್ಲ ಹಿರಿಯ ವಿದ್ವಾಂಸರು, ಪೀಠಾಧಿಪತಿಗಳು ಅವರಲ್ಲಿ ಒಂದು ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಷ್ಟೆಲ್ಲ ವಿಮರ್ಶೆಗಳನ್ನು ಮಾಡಿದ್ದೇನಲ್ಲ, ಹಿಂದೂ ಮಾಡಿದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ, ಮುಂದೂ ಮಾಡುವನಿದ್ದೇನೆ. ಅದರಿಂದ ಏನಾದರೂ ಆ ಟೀಕೆ ಮಾಡಿದ್ರಿಂದ, ವಿಮರ್ಶೆ ಮಾಡಿದ್ರಿಂದ ಏನಾದರೂ ಪಾಪ ಬರುವುದಿದ್ರೆ ನನಗೆ ಬರಲಿ. ಆದರೆ ಸಮಾಜಕ್ಕೊಂದು ಶುದ್ಧವಾದಂತಹ ಪಾಠ ಸಿಗುವಂತಾಗಲಿ, ಆ ಶುದ್ಧವಾದಂತಹ ಪಾಠದ ಮೂಲಕ ಶುದ್ಧವಾದಂತಹ ಅರ್ಥವೂ ಸಿಗುವಂತಾಗಲಿ. ಮಠಗಳ ನಡುವಿನ ಒಂದು ಅಂತರ ಅದನ್ನೆಲ್ಲ ಮರೆತು ವಿದ್ವಾಂಸರು ಈ ಭಾಗ, ಆ ಭಾಗ, ಆ ಮಠ, ಈ ಮಠ ಅನ್ನುವ ಎಲ್ಲ ಅಂತರಗಳನ್ನು ಮರೆತು ಎಲ್ಲ ಪೀಠಾಧಿಪತಿಗಳು, ಎಲ್ಲ ವಿದ್ವಾಂಸರು ಸಂಘಟಿತವಾದಂತಹ ಪ್ರಯತ್ನ ಮಾಡಿದರೆ ಇದಾಗ್ತದೆ. ಎಲ್ಲಿಯೋ ಯಾವುದೋ ಒಂದು ಮೂಲೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಗಳು ತಮಗೆ ಸಿಕ್ಕಿರುವಂತಹ ಸೀಮಿತ ಸಂಪನ್ಮೂಲಗಳನ್ನು ಇಟ್ಕೊಂಡು ಮಾಡುವಂತಹ ಕೆಲಸ ಇದಲ್ಲ ಅಂತ ನಾನು ಮತ್ತೊಂದ್ಸರಿ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಹೇಳಲಿಕ್ಕೆ ಬೇಕಾದಂತಹ ಧೈರ್ಯ ನನಗೊಬ್ಬನಿಗೆ ಇದೆ ಅಂತ ನಾನೇನು ಭಾವಿಸಿಲ್ಲ. ಮತ್ತು ಧೈರ್ಯ ಆಗಲಿ, ಅದಕ್ಕೆ ಬೇಕಾದಂಥ ಜ್ಞಾನ ಆಗಲಿ ನನಗೊಬ್ಬನಿಗೆ ಇದೆ ಅಂತ ನಾನೇನು ಭ್ರಮಿಸಿಲ್ಲ, ಭಾವಿಸಿಲ್ಲ. ಅನೇಕ ಜನರಿಗೆ ಆ ಧೈರ್ಯನೂ ಇದೆ, ಜ್ಞಾನವೂ ಇದೆ. ಆದರೆ ನನಗೆ ಇರುವಂಥ ಒಂದು ಅನುಕೂಲ ಅಂದರೆ ವೇದಿಕೆ. ಅದು ಕೇಳಲಿಕ್ಕೆ ಬೇಕಾದಂಥ ವೇದಿಕೆ ನನಗಿದೆ. ಯಾವ ವಿಷಯಗಳನ್ನು ಎಷ್ಟು ಹೇಳಬೇಕು, ಯಾವಾಗ ಹೇಳಬೇಕು, ಯಾವಾಗ ಹೇಳಿ ಮುಗಿಸಬೇಕು ಅನ್ನುವಂಥ ಯಾವ ನಿರ್ಬಂಧವೂ ನನಗಿಲ್ಲ. ಹೇಳಬೇಕಾದ್ದನ್ನು ನಾನು ಹೇಳ್ತಾ ಇರ್ತೇನೆ. ಅದಕ್ಕೆ ಅನುಗುಣವಾಗಿ ಕಾರ್ಯ ಆಗಬೇಕಾದದ್ದು ಇನ್ನು ಸಮಾಜದ ಮುಂದಿದೆ. ನನಗೆ 4-5 ಪಾಠಗಳನ್ನು ನೋಡಲಿಕ್ಕೆ ಒಬ್ಬನಿಗೆ ಏನು ಸಾಧ್ಯ ಆಗಿದೆ, ಒಬ್ಬನೇನು ವಿಮರ್ಶೆ ಮಾಡಿದ್ದೇನೆ, ಅದನ್ನ ಸಾಂಘಿಕವಾಗಿ ಸಂಘಟಿತವಾಗಿ ಅನೇಕ ಜನ ಮಾಡಿದರೆ ಇನ್ನು ಹೆಚ್ಚಿನ ಲಾಭ ಆಗ್ತದೆ. ಆಚಾರ್ಯಕ್ಕೆ ಸಮ್ಮತವಾದಂಥ ಮಹಾಭಾರತ, ಹರಿವಂಶ, ಭಾಗವತ ಮತ್ತು ಇನ್ನು ಬೇರೆ ಬೇರೆ ಗ್ರಂಥಗಳು, ಅವುಗಳೆಲ್ಲದರ ಒಂದು ಸಂಶೋಧನೆಯಿಂದ ಶುದ್ಧವಾದಂಥ ಪಾಠ ಜನರಿಗೆ ಸಿಗುವಂತಾಗ್ತದೆ. ಈ ವಿಮರ್ಶೆಯನ್ನು ಮಾಡ್ತೀನಿ ಅಂತ ಹೇಳುವಾಗ ನನಗೆ ಕೊನೆಯ ಒಂದು ಮಾತು ನೆನಪಿಗೆ ಬರ್ತದೆ. ಅದನ್ನು ಈ ಹಿಂದೆ ಒಂದು ಬಾರಿ ಹೇಳಿದ್ದೆ, ಇದೆ ಮಹಾಭಾರತ ಪ್ರವಚನದಲ್ಲಿ ಹೇಳಿದ್ದೆ, ಒಂದು ಯಾವುದೋ ಒಂದು ಪರ್ವದ ಕೊನೆಯಲ್ಲಿ. ಈ ಮಹಾಭಾರತದ ಒಂದು ಕಾವಲು ನಾಯಿ ನಾನು, ಈ ವಾಚ್ ಡಾಗ್ ಫಾರ್ ಮಹಾಭಾರತ ಮೈ ಸೆಲ್ಫ್. ಹಿಂದೆ ರಷ್ಯಾದಲ್ಲಿ ಒಂದು ನಾಯಿಗಳ ಸಮ್ಮೇಳನ ನಡೆದಿತ್ತಂತೆ. ಅಲ್ಲಿ ಅಮೆರಿಕದ ನಾಯಿಗಳು, ರಷ್ಯಾದ ನಾಯಿಗಳು, ಇಂಡಿಯಾದ ನಾಯಿಗಳು, ಎಲ್ಲ ನಾಯಿಗಳು ಒಟ್ಟಾಗಿದ್ದವಂತೆ. ಇದು ಒಂದು ಕಾಲ್ಪನಿಕ ಕಥೆ ಅಷ್ಟೆ. ಅಲ್ಲಿ ರಷ್ಯಾದ ನಾಯಿಗಳು, ಅಮೆರಿಕದ ನಾಯಿಗಳು ಮತ್ತು ಜಪಾನು, ಜರ್ಮನಿ, ದೊಡ್ಡ ದೊಡ್ಡ ದೇಶಗಳೆಲ್ಲ ಈಗಾಗಲೇ ಅಭಿವೃದ್ಧಿಯನ್ನು ಹೊಂದಿರುವಂತಹ ದೇಶದ ನಾಯಿಗಳೆಲ್ಲ ಸೇರಿದ್ದು. ಎಲ್ಲ ನಾಯಿಗಳ ಗಾತ್ರ ಏನು, ಅವುಗಳ ಮೈಯ ಹೊಳಪೇನು, ಅವುಗಳ ತಾಕತ್ತೇನು, ಅವುಗಳಿಗೆ ಚರ್ಮದ ಬೆಲ್ಟು, ಬಂಗಾರದ ಚೈನ್ ಏನು, ಅವುಗಳನ್ನು ತರಲಿಕ್ಕೆ ಬೇಕಾದಂಥ ವಾಹನಗಳೇನು, ಎಲ್ಲ ಅದ್ಭುತ. ಈ ಕಡೆ ನಮ್ಮ ಇಂಡಿಯಾ ದೇಶದ ನಾಯಿಗಳು ಕೂಡ ಅಲ್ಲಿ ಹೋಗಿದ್ದು. ಇವುಗಳಿಗೆ ಕೆಲವು ನಾಯಿಗಳು ಸ್ವಚ್ಛಾಗಿದ್ದು, ಕೆಲವು ನಾಯಿಗಳಿಗೆ ಮೈತುಂಬ ಕಜ್ಜಿ, ಹೊಲಸು, ಅವಕ್ಕೇನಾದ್ರೂ ಚರ್ಮದ ಪಟ್ಟಿ, ಒಳ್ಳೆ ಲೆದರ್ ಬೆಲ್ಟ್ ಅದು ಕಿತ್ತೋ ಇಲ್ಲೋ, ಬಂಗಾರದ ಚೈನೋ, ಬೆಳ್ಳಿ ಚೈನೋ, ಸ್ಟೀಲಿನ ಚೈನೋ ಅದಕ್ಕೆ ಕಿತ್ತೋ ಇಲ್ಲೋ ಗೊತ್ತಿಲ್ಲ. ಅಂತೂ ಈ ಇಂಡಿಯಾದ ನಾಯಿಗಳು, ಆ ದೇಶದ ನಾಯಿಗಳನ್ನು ನೋಡಿ, ಅಯ್ಯೋ ನಮ್ಮ ಸ್ಥಿತಿ ಹೀಗಿದೆ, ನೀವೆಲ್ಲ ಎಷ್ಟು ಚೆನ್ನಾಗಿದ್ದೀರಿ ಅಂತ ಆ ನಾಯಿಗಳಿಗೆ ಹೇಳಿದವು. ಆಗ ಆ ರಷ್ಯಾದ ನಾಯಿಗಳು ಹೀಗೆ ಇಂಡಿಯಾದ ನಾಯಿಗಳಿಗೆ ಹೇಳಿದವಂತೆ. ಸಮ್ಮೇಳನ ಬರೀ ರಷ್ಯಾದ ನಾಯಿಗಳು ಮತ್ತು ಇಂಡಿಯಾದ ನಾಯಿಗಳ ನಡುವೆ ನಡೆದಿತ್ತು, ಇದ್ದಿರ್ಬೋದು, ಅದು ಏನೋ ಇರ್ಬೋದು. ಏನು ಹೇಳಿದ್ವು, ಆಯ್ತು ನಮಗೆ ಒಳ್ಳೆ ಬಂಗಾರದ ಚೈನ್ ಇದೆ, ಚರ್ಮದ ಪಟ್ಟಿ ಇದೆ, ಒಳ್ಳೆ ಪೋಷಣೆ ಇದೆ, ಎಲ್ಲ ಸರಿ, ಆದರೆ ನಮಗೆ ಬೊಗಳುವ ಸ್ವಾತಂತ್ರ್ಯ ಇಲ್ಲ, ರಷ್ಯಾದ ನಾಯಿಗಳು ನಾವು. ಆವಾಗ ಅದು ಕಮ್ಯುನಿಸ್ಟ್ ಸರ್ಕಾರ, ಆವಾಗ ರಷ್ಯಾದಲ್ಲಿ. ನಿಮಗೆ ಬೊಗಳುವ ಸ್ವಾತಂತ್ರ್ಯ ಇದೆ, ನೀವು ಪ್ರಧಾನಮಂತ್ರಿಯನ್ನು ನೋಡಿಯೂ ಬೊಗಳ್ತೀರಿ, ರಾಷ್ಟ್ರಪತಿಯನ್ನು ನೋಡಿಯೂ ಬೊಗಳ್ತೀರಿ, ಸ್ವಾಮಿಗಳನ್ನು ನೋಡಿಯೂ ಬೊಗಳ್ತೀರಿ, ಪಂಡಿತರನ್ನು ನೋಡಿಯೂ ಬೊಗಳ್ತೀರಿ ಅಂತ ಆ ರಷ್ಯಾದ ನಾಯಿಗಳು ಈ ಇಂಡಿಯಾದ ನಾಯಿಗಳಿಗೆ ಹೇಳಿದವು ಅಂತ ಒಂದು ಕಥೆ ಹಿಂದೆಲ್ಲೂ ನಾನು ಓದಿದ್ದೆ. ಆ ಥರ ನಾನು ಒಬ್ಬ ಮಹಾಭಾರತದ ಕಾವಲು ನಾಯಿ ಇದ್ದ ಹಾಗೆ. ಸ್ವಾಮಿಗಳನ್ನು ನೋಡಿಯೂ ಬೊಗಳೆಯನು, ಪಂಡಿತರನ್ನು ನೋಡಿಯೂ ಬೊಗಳೆಯನು. ಬೊಗಳುವುದು ನನ್ನ ಕೆಲಸ. ಬೊಗಳುವುದರ ಹಿಂದೆ ಆದರೆ ಕೇವಲ ಬಾಯಿ ಚಾಪಲ್ಯ ಮಾತ್ರ ಇದೆ ಅಂತ ಯಾರು ಭಾವಿಸಬಾರದು. ಅದಕ್ಕಾಗಿ ಹೇಳಿದೆ, ಅದರಿಂದ ಏನಾದ್ರು ಬರುವ ಪಾಪ ಏನಾದ್ರು ಬರುವುದಿದ್ರೆ ನನಗೆ ಬರಲಿ. ಆದರೆ ಅಷ್ಟು ಮಾಡಿದ್ರಿಂದಲೂ ಕೂಡ ಸಮಾಜಕ್ಕೊಂದು ಶುದ್ಧವಾದಂಥ ಪಾಠ ಮತ್ತು ಅರ್ಥ ಉಪಲಬ್ಧ ಆಗುವಂತಾಗಲಿ. ಹೀಗೆ ಮಹಾಭಾರತದ ಒಂದು ಕಾವಲು ನಾಯಿ ನಾನು, ವಾಚ್ ಡಾಗ್ ಫಾರ್ ಮಹಾಭಾರತ ಸ್ಟಡೀಸ್ ಅಂತ ಹೇಳ್ಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತೇನೆ.
ಮಹಾಭಾರತವೇ ಹೇಳುವಂತೆ ಹೃದಯಂ ನವನೀತಂ ಬ್ರಾಹ್ಮಣಸ್ಯ ವಾಚಿಕ್ಷುರೋ ನಿಹಿತಸ್ತೀಕ್ಷ್ಣಧಾರ. ಬ್ರಾಹ್ಮಣನ ಮನಸ್ಸು ಬೆಣ್ಣೆಯಂತೆ ಮೃದುವಾಗಿರ್ತದೆ, ನಾಲ್ಗೆ ಮಾತ್ರ ಖಡ್ಗದ ಅಲುವಿಗಿಂತಲೂ ತೀಕ್ಷ್ಣವಾಗಿರ್ತದೆ ಅಂತ ಇದೆ. ಹಾಗೆ ತೀಕ್ಷ್ಣವಾದ ಮಾತುಗಳು ನನ್ನ ಬಾಯಿಂದ ಬಂದಿರಬಹುದು, ಆದರೆ ಅದೆಲ್ಲ ಬಂದಿರುವುದು ಒಂದು ಕಳಕಳಿಯಿಂದ ಮಾತ್ರ. ಅದರಿಂದ ಆಗ್ಬೇಕಂತ ಕಾರ್ಯ ಆದರೆ ಸಫಲ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಎಲ್ಲರೂ ಸಂಕೋಚ ಇಲ್ಲದೇನೆ ತಿಳಿಸಿ. ನಮಸ್ಕಾರ.